ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ತೇಜ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಾತಾಡ್ತಾ ಇರೋ ಟಾಪಿಕ್ ಬಂದ್ಬಿಟ್ಟು ವರ್ಕ್ ಫ್ರಮ್ ಹೋಮ್. ಈ ವರ್ಕ್ ಫ್ರಮ್ ಹೋಮ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈ ವರ್ಕ್ ಫ್ರಮ್ ಹೋಮ್ ಅನ್ನೋದು ನಿಜವಾಗ್ಲೂ ಪ್ಯಾಕಿಂಗ್ ಜಾಬ್ ಅವೈಲೇಬಲ್ ಇದೆ, ಹ್ಯಾಂಡ್ ರೈಟಿಂಗ್ ಜಾಬ್ ಅವೈಲೇಬಲ್ ಇದೆ, ಮತ್ತು ಡೇಟಾ ಎಂಟ್ರಿ ಅವೈಲೇಬಲ್ ಇದೆ, ಈ ಥರ ಮತ್ತು ಪೆನ್ಸಿಲ್ ಪ್ಯಾಕಿಂಗ್ ಅವೈಲೇಬಲ್ ಇದೆ, ಪೆನ್ ಪ್ಯಾಕಿಂಗ್ ಅವೈಲೇಬಲ್ ಇದೆ, ರೇಸರ್ ಪ್ಯಾಕಿಂಗ್ ಅವೈಲೇಬಲ್ ಇದೆ, ವಿತ್ ಅದ್ರ ಜೊತೆಗೆ ಮೆಂಡರ್ ಪ್ಯಾಕಿಂಗ್ ಅವೈಲೇಬಲ್ ಇದೆ ಅಂತ ಅನ್ನೋದೆಲ್ಲ ಸುಳ್ಳು. ಆ್ಯಕ್ಚುಲಿ ಯಾರು ಕೂಡ ವರ್ಕ್ ಫ್ರಮ್ ಹೋಮ್, ಯಾಕೆಂದರೆ ನಾನು ಕೂಡ ಹ್ಯಾಂಡ್ ರೈಟಿಂಗ್ ಜಾಬ್ ಕೂಡ ಟ್ರೈ ಮಾಡಿದ್ದೀನಿ, ಅದ್ರ ಜೊತೆಗೆ ಡೇಟಾ ಎಂಟ್ರಿ ಕೂಡ ಟ್ರೈ ಮಾಡಿದ್ದೀನಿ. ಅದರಲ್ಲಿ ಒಂದು ಡೇಟಾ ಎಂಟ್ರಿಗೆ ಅಂತ ಹೇಳ್ಬಿಟ್ಟು ಒಂದು 2200 ರುಪೀಸ್ ಏನೋ ಪೇ ಮಾಡಿದ್ದೀನಿ. ಮತ್ತು ಹ್ಯಾಂಡ್ ರೈಟಿಂಗ್ ಜಾಬಿಗೆ ಅಂತ ಹೇಳ್ಬಿಟ್ಟು 3500 ಅಂತ ಅಂದ್ಕೊಳ್ತೀನಿ. ಅಷ್ಟು ಪೇ ಮಾಡಿ ಆ್ಯಕ್ಚುಲಿ ಮೋಸ ಹೋಗಿರೋದುಂಟು. ಆ ರೀಸನ್ನಿಗೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಹ್ಯಾಂಡ್ ರೈಟಿಂಗ್ ಜಾಬ್ ಅಂತ ಆಗಿರ್ಬೋದು ಅಥವಾ ಡೇಟಾ ಎಂಟ್ರಿ ಜಾಬ್ ಅಂತ ಆಗಿರ್ಬೋದು. ಡೇಟಾ ಎಂಟ್ರಿನಲ್ಲಿ ಯಾವ ಥರ ಆಗುತ್ತೆ, ದುಡ್ಡು ಕೊಡ್ತಾರಲ್ವ ನನಗೆ ಗೊತ್ತಿಲ್ಲ. ಬಟ್ ಯಾವ ಥರ ಜಾಬ್ ಅಂತ ಅಂದರೆ, ಒಂದು ಶೀಟ್ ಕೊಟ್ಟಿರ್ತಾರೆ, ಒಂದು ಶೀಟಲ್ಲಿ ಎಷ್ಟು ಡೇಟಾ ಇರುತ್ತೆ ಅಂತ ಅಂದರೆ ನಮಗೆ 2 ಶೀಟ್ ಟೈಪ್ ಆಗೋಷ್ಟು ಡೇಟಾ ಇರುತ್ತೆ. ಮತ್ತು ಅದರಲ್ಲಿ ನೀಟಾಗಿ ಕ್ಲಿಯರಾಗಿರಲ್ಲ. ಯಾವ ಥರ ಅಂದರೆ ಅಲ್ಲಲ್ಲೇ ಮೆಶ್ ಆಗಿಬಿಟ್ಟಿರುತ್ತೆ, ವರ್ಡಿಂಗ್ಸೇ ಸರಿಯಾಗಿ ಕಾಣಿಸಲ್ಲ. ಆ ಥರ ಸಿಚುವೇಷನಲ್ಲಿ ನಾವು ಟೈಪ್ ಮಾಡೋದಕ್ಕಾಗೋದಿಲ್ಲ. ಮತ್ತು ಎಲ್ಲಾದರೂ ಒಂದು ಕಾಮ ಮಿಸ್ ಆದರೂ, ಐಫನ್ ಮಿಸ್ ಆದರೂ, ಫುಲ್ ಸ್ಟಾಪ್ ಮಿಸ್ ಆದ್ರೂ ಕೂಡ ನಮಗೆ ಪೇಮೆಂಟ್ ಕೊಡಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವೊಂದು ಕಡೆ ಬಂದುಬಿಟ್ಟು ರೆಸ್ಯೂಮ್ ಅಪ್ಲೋಡ್ ಮಾಡೋದು, ರೆಸ್ಯೂಮ್ನ ಟೈಪ್ ಮಾಡೋದು, ಅಪ್ಲಿಕೇಶನಲ್ಲಿ ಅವ್ರದ್ದೇ ಒಂದು ವೆಬ್ಸೈಟ್ ಕೊಡ್ತಾರೆ, ಅದರಲ್ಲಿ ಒಂದು ಅಂದರೆ ಅಗ್ರಿಮೆಂಟ್ ಕೂಡ ಮಾಡ್ಕೊತಾರೆ. ಮತ್ತು ನಾವು ಮೇಲ್ಗಡೆ ಡಿಸ್ಪ್ಲೇ ಆಗೋದನ್ನು ನಾವು ಕೆಳಗಡೆ ಟೈಪ್ ಮಾಡ್ಕೊಳ್ತಾ ಹೋಗೋದು. ಅದು ಬಂದುಬಿಟ್ಟು ಇಷ್ಟು ದಿನಕ್ಕೆ ಅಂತ ಟಾರ್ಗೆಟ್ ಇರುತ್ತೆ. 1200 ರೆಸ್ಯೂಮ್ಸ್ ಏನೋ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಬಟ್ ಇದು ಕೂಡ ನಾನು ಟ್ರೈ ಮಾಡಿದೆ, ಬಟ್ ಪೇಮೆಂಟ್ ಏನೂ ಬಂದಿಲ್ಲ. ಸೊ ದಯವಿಟ್ಟು ಯಾರು ಕೂಡ ವರ್ಕ್ ಫ್ರಮ್ ಹೋಮ್ ಅಂತ ಅನ್ನೋದನ್ನು ಯಾರೂ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಇನ್ನು ಕಂಪನಿ ಕಡೆಯಿಂದ ಬಂದರೆ ನೀವು ನಿಜವಾಗ್ಲೂ ಟ್ರೈ ಮಾಡಿ, ನಾನೇನು ಬೇಡ ಅಂತ ಹೇಳಲ್ಲ. ಕಂಪನಿ ಕಡೆಯಿಂದ ಜೆನ್ಯೂನ್ ಆಗಿರೋ ವರ್ಕ್ ಫ್ರಮ್ ಹೋಮ್ ಟ್ರೈ ಮಾಡಿ. MNCಸಲ್ಲೇ ಆಗಿರ್ಬೋದು, ಈ ಕೊರೋನಾ ಸ್ಟಾರ್ಟ್ ಆದಾಗಿಂದ ಒಂದು ಸ್ವಲ್ಪ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಎಲ್ಲ ಕೊಡ್ತಾ ಇದ್ದಾರೆ ಕಂಪ್ನಿಗಳ ಕಡೆಯಿಂದ. ಸೊ ಆ ಥರ ಇರೋದನ್ನ ಟ್ರೈ ಮಾಡಿ. ಮತ್ತು ನೀವು ಯಾರಾದ್ರೂ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿಬಿಟ್ಟು ಮನೇಲೇ ಕೂತ್ಕೊಂಡು ನಾನು ಜಾಬ್ ಮಾಡ್ತೀನಿ, ನಾನು PUC ಮಾಡಿದ್ದೀನಿ, ನಾನು 10th ಮಾಡಿದ್ದೀನಿ, ನಾನು ಡಿಗ್ರಿ ಮಾಡಿದ್ದೀನಿ, ಡಬಲ್ ಡಿಗ್ರಿ ಮಾಡಿದ್ದೀನಿ, ಮತ್ತು ನಾನು ಹೌಸ್ ವೈಫು, ನಾನು ಆಚೆ ಹೋಗಿ ಮಾಡೋಕ್ಕಾಗಲ್ಲ ಅಂತ ಅನ್ನೋರೆಲ್ಲ ದಯವಿಟ್ಟು ಇವಾಗ ನೋಡಿ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮಹಿಳೆಯರಿಗೆ ಅವಕಾಶ, ಸುವರ್ಣ ಅವಕಾಶ ಈ ಥರ ಎಲ್ಲ ಕೊಟ್ಟಿರ್ತಾರೆ. ಅದೆಲ್ಲ ಸುಳ್ಳು. ನಿಜವಾಗ್ಲೂ ಆ ಥರ ಯಾವುದು ಜಾಬ್ಸ್ ಇರಲ್ಲ. ಸೊ ನಿಮ್ಮಿಂದ ರಿಜಿಸ್ಟ್ರೇಷನ್ ಫೀಸ್ ಕಿತ್ಕೊಳ್ಳೋದಕ್ಕೋಸ್ಕರ ಆ ಥರ ಹೇಳ್ತಾ ಇರ್ತಾರೆ. ದಯವಿಟ್ಟು ಆ ಥರ ಏನು ನಂಬಕ್ಕೆ ಹೋಗಬೇಡಿ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಫ್ರಮ್ ಹೋಮ್ ಅನ್ನೋದು ಕೂಡ ಒಂದು ಗ್ರೂಪೇ ಇದೆ, ಅದರಲ್ಲಿ ಎಷ್ಟು ಸಾವಿರಾರು ಜನ ಹೆಣ್ಮಕ್ಳು ಕೂಡ ಮೆಂಬರ್ ಆಗಿದ್ದಾರೆ. ಆದರೂ ಅಲ್ಲಿ ಹಾಕ್ತಾನೇ ಇರ್ತಾರೆ. ಆದರೂ ಜನಗಳು ಹೆಂಗೆ ಅಂತಂದರೆ ನಂಬೋದೇ ಇಲ್ಲ. ನಾವು ಜೆನ್ಯೂನ್ ಆಗಿರೋದನ್ನ ಹೇಳ್ತೀವಿ ಅಂದರೆ ಈ ಲೇಡೀಸ್ ಏನು ಮಾಡ್ತಾರೆ, ಅಯ್ಯೋ ಇಲ್ಲ ನಮ್ಮ ಮೇಲೆ ಹೊಟ್ಟೆವರಿಗೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಂಬೋದಿಲ್ಲ. ದಯವಿಟ್ಟು ಈ ಥರ ಎಲ್ಲ ಮಾಡಿಕೊಂಡು ನಿಮ್ಮ ದುಡ್ಡನ್ನ ನೀವೇ ಕಳ್ಕೊಂಬೇಡಿ. ಯಾಕೆಂದರೆ ₹1 ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಅಂತ ನಿಮಗೇ ಗೊತ್ತು. ಈಗಿನ ಇದರಲ್ಲಿ ಯಾರು ಕೂಡ ಕೊಡಲ್ಲ ನಿಮಗೆ ರಿಜಿಸ್ಟ್ರೇಷನ್ ಫೀಸು, ಅದು ಇದು. ಇಲ್ಲ ನಾನು ಜಾಬ್ ಮಾಡ್ತೀನಿ ಅನ್ನೋ ಸ್ಟಾರ್ಟಿಂಗ್ ಹೋಪ್ಸಲ್ಲಿ ನೀವು ಹಂಗೆ ಮಾಡ್ಕೊಬೋದು. ಬಟ್ ಆ ಥರ ಯಾವುದು ಜಾಬ್ಸ್ ಇರಲ್ಲ. ಬಟ್ ಎಲ್ಲ ಫೇಕು. ಮತ್ತು ಇನ್ನೊಂದು, ಆ ಥರ ಏನಾದರೂ ನಿಮಗೆ ಪೇಮೆಂಟ್ ಬಂತು ಅಂತ ಅಂದ್ರೂ ಕೂಡ ಇನ್ನೊಬ್ರನ್ನ ಜಾಯಿನ್ ಮಾಡಿಸಿ ಅಂತ ಕೇಳ್ತಾರೆ. ಮತ್ತು ಅವರು ಜಾಯಿನ್ ಮಾಡಿಸಿದ್ರೇ ಮಾತ್ರ ದುಡ್ಡು, ಆ ಥರ ಎಲ್ಲ ಕೊಡ್ತಾರೆ. ಈ ಓರಿಫ್ಲೇಮಾ ಈ ಥರದ್ದೆಲ್ಲ ಜಾಬ್ಸ್ ನೀವು ನೋಡಿರ್ಬೋದು. ಇದೆಲ್ಲ ಸುಳ್ಳು ನಿಜವಾಗ್ಲೂ. ಸೊ ಯಾರ್ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು.